ಕುಟುಂಬಕಂ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ. ಕೇಳಿ, ಬಂದಿರುವ ಸಹೃದಯ ಪ್ರೇಕ್ಷಕರೆಲ್ಲರೂ ಕೇಳಿ, ಈ ನಾಟಕ ಅದ್ಭುತ ಮಾಂತ್ರಿಕ. ಬನ್ನಿ ನೋಡಿ, ಪವಾಡ ಅಂದರೆ ಇದು ಕೇವಲ ಕಣ್ಣಿನ ತಂತ್ರವಲ್ಲ. ಈ ನಾಟಕ ಕಣ್ಣುಗಳ ಒಳಗಿನ ಕೊಳೆಯ ಜೊತೆಗೆ ಮನದ ಒಳಗಿನ ಕೊಳೆಯನ್ನೂ ತೊಳೆಯುತ್ತದೆ. ಹೌದು, ಸುಳ್ಳಲ್ಲ, ಪವಾಡವೇ. ಅಂದ್ರೆ ನಾಟಕ ಮಾಂತ್ರಿಕವಾಗಿದೆ. ಏನ್ ಹೇಳ್ತಾ ಇದ್ದೀರಪ್ಪ? ನಮ್ಮಂತ ಸಾಮಾನ್ಯ ಜನರಿಗೂ ಅರ್ಥವಾಗುವಂಗೆ ಹೇಳ್ಬಾರ್ದೆ? ಖಂಡಿತವಾಗಿ ಖಂಡಿತವಾಗಿ. ಈ ನಾಟಕದಲ್ಲಿ ತುಂಬಾ ಆಕರ್ಷಣೆ ಇದೆ. ಜನ ಅದನ್ನೇ ಹುಡುಕಿ ಹುಡುಕಿ ಬರ್ತಾರೆ. ನನಗೆ ವಿಳಾಸ ಕೊಡಿ, ನನಗೆ ವಿಳಾಸ ಕೊಡಿ ಅಂತ ಬೇಡ್ತಾರೆ. ನೀವು ನಂಬ್ತೀರಾ? ಈ ಕಲ್ಪನೆಯ ಮ್ಯಾಜಿಕ್ ರಂಗ ಪವಾಡ ಶುರುವಾದದ್ದು ನಮ್ಮ ಭಾರತದಲ್ಲಿ 2000 ವರ್ಷಗಳ ಹಿಂದೆ. ಅಂದ್ರೆ ಜನ ಗುಹೆಗಳಲ್ಲಿ ವಾಸ ಮಾಡುವಾಗ ನಮ್ಮ ನೆಲದಲ್ಲಿ ನಾಟಕ ಮಾಡ್ತಿದ್ರು. ನಿಮ್ಗೆ ಗೊತ್ತೇ ಈ ನಾಟಕದ ಮೂಲ ಯಾವುದು, ಅದನ್ನ ಏನಂತ ಕರೀತಾರೆ ಅಂತ? ಅಲ್ಲಿಗೆ ಬರ್ತೀನಿ ನೋಡಿ. ಇವಾಗ ನಾಟ್ಯಶಾಸ್ತ್ರ ಅಂದ್ರೆ ಪಂಚಮವೇದ. ಪಂಚಮವೇದ? ನಾನ್ 4 ವೇದಗಳ ಬಗ್ಗೆ ಕೇಳಿದ್ದೆ, ಇದ್ಯಾವ್ದು 5ನೇದು? ನಾನ್ಯಾವತ್ತೂ ಕೇಳಿಲ್ಲ. ಅದಕ್ಕೆ ನಾನು ಹೇಳೋದು, ನಿಮ್ಮಂತವರಿಂದಾನೇ ನಮ್ ದೇಶದ ಸಂಸ್ಕೃತಿ ನಾಗರಿಕತೆ ಹಾಳಾಗಿ ಹೋಗಿದೆ. ಸುಮ್ಮನಿರಮ್ಮ, ನಿನ್ ಭಾಷಣ ಸಾಕು. ಅದು ಎಂತದೋ ಪಂಚಮವೇದ ಅಂದ್ಯಲ್ಲ, ಅದ್ರ ಬಗ್ಗೆ ಮಾತಾಡು. ನಮ್ಮ ದೇಶದ ಜನ ವೇದಗಳ ಕಾಲಕ್ಕೆ ಬರೋ ಮುಂಚೆಯೇ ಗಣಿತ ವಿಜ್ಞಾನ, ವೈದ್ಯಕೀಯ ಶಾಸ್ತ್ರ, ಖಗೋಳ ಶಾಸ್ತ್ರ, ಜ್ಯೋತಿಷ್ಯ ಇವೆಲ್ಲವನ್ನು ಬಲ್ಲವರಾಗಿದ್ರು. ನಿಮಗ್ ಗೊತ್ತಾ ನಮ್ಮ ದೇಶದ ಜನ ಇದೇನಿದು? ಅಲ್ಲ, ಸೊನ್ನೆ. ಸೊನ್ನೆಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿದವರು. ಭೂಮಿ, ಸೂರ್ಯ, ನವಗ್ರಹಗಳು, ಚಂದ್ರ, ಆಕಾಶ ಕಾರ್ಯಗಳು ಇನ್ನ ಹಲವನ್ನ ನಮ್ಮ ದೇಶ ಜಗತ್ತಿಗೆ ಕೊಡುಗೆಯಾಗಿ ನೀಡಿದೆ. ಅಷ್ಟೇ ಅಲ್ಲ, ಸಮಾಜವನ್ನ ಬಲಪಡಿಸೋದಕ್ಕೆ ಹಾಗೆ ಅಭಿವೃದ್ಧಿ ಪಡಿಸೋದಕ್ಕೆ ಜನ ಸಂಸ್ಕೃತಿಯನ್ನ ಅಭ್ಯಾಸ ಮಾಡ್ತಿದ್ರು. ಅಷ್ಟೇ ಅಲ್ಲ, ಅದು ನಾವು ಸುಲಭವಾಗಿ ಕೆಲಸದ ಬಗ್ಗೆ ಎಲ್ಲ ಮಾತನಾಡಬಹುದು. ಆದ್ರೆ ಕಲೆ ಬಹಳ ಮುಖ್ಯ ಭಾಗವಾಗಿದೆ. ಪಂಚಮ ವೇದ ಅಂದ್ರೆ 4 ವೇದಗಳ ಸಾರ. ಸಾಹಿತ್ಯ, ಸಂಗೀತ, ನೃತ್ಯ ಮತ್ತೆ ಸತ್ವ ಇದೆಲ್ಲವನ್ನು ಸೇರಿಸಿ ನಾಟ್ಯಶಾಸ್ತ್ರ ಬರೆದಿದ್ದಾರೆ. ಆದ್ದರಿಂದಲೇ ಇದನ್ನ ಪಂಚಮವೇದ ಅಂತ ಕರೀತಾರೆ. ಇದರಿಂದ ಜನರಿಗೆ ಜ್ಞಾನನೂ ಬರುತ್ತೆ, ಸಂತೋಷನೂ ಸಿಗುತ್ತೆ. ಅಷ್ಟೇ ಅಲ್ಲ, ನಾಟಕದ ಕೊಡುಗೆ ಅಪಾರವಾಗಿದೆ. ಅಷ್ಟೇ ಅಲ್ಲ, ಇದರಿಂದಾಗಿ ನಮ್ಮ ಪರಂಪರೆ ಬೆಳೆದು ಬಂದಿದೆ, ಹಾಗೆ ಉಳಿದಿದೆ ಸಹ. ಈ ಪಂಚಮವೇದ ಬರ್ದವ್ರು ಯಾರು? ಭರತ ಮುನಿ ಎಂಬ ಮಹಾನ್ ಋಷಿ. ಇದನ್ನ ನಂಬಲ್ಲ. ನೀನ್ ನಂಬೋದಿಲ್ಲ ಅಷ್ಟೇ ಯಾಕೆ? ಎಷ್ಟೋ ಜನ ನಂಬಿರ್ಲಿಲ್ಲ. ಯಾಕೆ ಅಂದ್ರೆ ಅನಾಗರಿಕ ಜನ ಇಂಥ ಅದ್ಭುತವಾದ ಕೆಲಸನ ಹೇಗೆ ಮಾಡಲು ಸಾಧ್ಯ ಅಂತ ಅಲ್ವಾ? ಅದೇನ್ ಸಾಧ್ಯ? ನಮ್ಮ ದೇಶದ ಜನ ಆಗಿನ ಕಾಲಕ್ಕೆ ಎಷ್ಟು ನಾಗರಿಕರಾಗಿದ್ರು ಅಂದ್ರೆ ಭೂಮಿಯ ಒಳಗಡೆ ಕುಡಿಯುವ ನೀರಿನ ಕೊಳಾಯಿ ಮತ್ತೆ ಕೊಳಚೆ ನೀರಿನ ಚರಂಡಿಗಳನ್ನ ವೈಜ್ಞಾನಿಕವಾಗಿ ಹಾಕಿದ್ರು. ಸಂಘಟನೆಯಿಂದ ಕಾರ್ಯಯೋಜನೆ ನಡೆಸ್ತಿದ್ರು. ಅಷ್ಟೇ ಅಲ್ಲ, ನಮ್ಮ ದೇಶದ ತಕ್ಷಶಿಲಾದಲ್ಲಿ ಸಾಕ್ಷರರು ವಿದ್ಯಾವಂತರೇ ತುಂಬಿದ್ರು. ಬೋಧಿಸುವ ಜ್ಞಾನ ದೇಗುಲ ವಿಕ್ರಮಶೀಲ ವಿಶ್ವವಿದ್ಯಾನಿಲಯ ನಮ್ಮ ದೇಶದಲ್ಲಿತ್ತು. ಅಷ್ಟೇ ಯಾಕೆ, ಅಂಥ ವಿದ್ವತ್ಪೂರ್ಣ ವಿಶ್ವವಿದ್ಯಾಲಯ ಇದ್ದಿದ್ದು ನಮ್ಮ ಭಾರತದಲ್ಲಿ ಮಾತ್ರ. ಇಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಜನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಲಿಯಕ್ಕೆ ಅಂತ ಬರ್ತಿದ್ರು. ಹಂಗಾದ್ರೆ ಈ ಬುದ್ಧಿಗೆ ದಿವಾಳಿ ಯಾವಾಗಾಯ್ತು?
500 ವರ್ಷಗಳ ಹಿಂದೆ. ಅದಂಗೆ ಅದು ಏಕತೆಯ ಕೊರತೆಯಿಂದಾಗಿ, ಸಮಗ್ರ ಚಿಂತನೆ ಇಲ್ಲವಾಗಿ. ಹಾಗಾದರೆ ಈ ಅನಿಷ್ಟಗಳಿಂದ ನಾವು ಆ ಉನ್ನತ ಸ್ಥಾನ ಕಳ್ಕೊಂಡಿದೀವಾ? ಹೌದು, ಖಂಡಿತವಾಗಿ. ನಾವು ಕಳ್ಕೊಬೇಕಾಗಿರೋ ದುಶ್ಚಟಗಳೇನಿದಾವೆ? ಸೋಮಾರಿತನ, ಅಮಲು, ಅಹಂಭಾವ, ವ್ಯಸನಗಳಲ್ಲಿ ಮುಳುಗುವುದು, ಅಸ್ಪೃಶ್ಯತೆ, ಮೇಲು ಕೀಳು ಭೇದ ಭಾವ, ಜಾತೀಯತೆ, ಸೋಮಾರಿತನ, ಅಮಲು, ಅಹಂಭಾವ, ವ್ಯಸನಗಳಲ್ಲಿ ಮುಳುಗುವುದು, ಅಸ್ಪೃಶ್ಯತೆ, ಮೇಲು ಕೀಳು ಭೇದ ಭಾವ, ಜಾತೀಯತೆ. ಹಂಗಂದ್ರೆ ನಮ್ಮೊಳಗಿನ ದುರಾಂಕಾರ ಬಿಟ್ಟು ಎಲ್ರೂ ಸಮಭಾವದಿಂದ ಕಂಡ್ರೆ ನಾವು ಮತ್ತೆ ಆ ಸ್ಥಾನ ಗಿಟ್ಟಿಸ್ಕೋಬೋದೆ? ಖಂಡಿತವಾಗಿ. ಪ್ರತಿಯೊಬ್ಬ ನಾಗರಿಕರು ಈ ಅನಿಷ್ಟಗಳ ನಿವಾರಣೆಗಾಗಿ ಸಂಕಲ್ಪ ಪಡಬೇಕಿದೆ. ಯಾಕೆ ಅಂದ್ರೆ ವ್ಯಕ್ತಿ ಬಲಿಷ್ಠನಾದರೆ ಕುಟುಂಬ ಬಲಿಷ್ಠವಾಗುತ್ತದೆ, ವ್ಯಕ್ತಿ ಬಲಿಷ್ಠ ಆದರೆ ಕುಟುಂಬ ಬಲಿಷ್ಠ ಆಗುತ್ತದೆ, ಕುಟುಂಬ ಬಲಿಷ್ಠವಾದ್ರೆ ಸಮಾಜ ಬಲಿಷ್ಠವಾಗುತ್ತೆ, ಕುಟುಂಬ ಬಲಿಷ್ಠವಾದರೆ ಸಮಾಜ ಬಲಿಷ್ಠವಾಗುತ್ತದೆ, ಸಮಾಜ ಬಲಿಷ್ಠ ಆದ್ರೆ ದೇಶ ಸದೃಢವಾಗುತ್ತೆ, ಸಮಾಜ ಬಲಿಷ್ಠವಾದರೆ ದೇಶ ಸದೃಢವಾಗುತ್ತದೆ. ಒಂದು ಭೂಮಿ ಒಂದು ಕುಟುಂಬ, ಒಂದು ಭೂಮಿ ಒಂದು ಕುಟುಂಬ, One power, one family. ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ. ಅಯ್ಯೋ, ಈ ಕೊರೋನಾ ಮಾರಿ ಬಂದು ನಮ್ಮ ಪ್ರಪಂಚನೆಲ್ಲ ಗಡಗಡ ಅನ್ನಿಸ್ಬಿಟ್ಲಲ್ಲಪ್ಪ. ಆಗ ಭಾರತದಲ್ಲಿ ತಯಾರಾದ ಔಷಧಿಗಳನ್ನ ಇಡೀ ಪ್ರಪಂಚಕ್ಕೆ ಉಚಿತವಾಗಿ ನೀಡಿದ್ರು. ಅಷ್ಟೇ ಅಲ್ಲ, ಲಕ್ಷಾಂತರ ಜನರ ಜೀವ ಮತ್ತು ಜೀವನವನ್ನ ಉಳಿಸಿದೆವು. ನೀವು ಬದುಕಿ ಇತರರನ್ನು ಬದುಕಿಸಿ. ಇದೇ ವಸುದೈವ ಕುಟುಂಬಕ. ಇಡೀ ಜಗತ್ತೇ ಒಂದು ಕುಟುಂಬ. ಇದಕ್ಕಿಂತ ಉದಾಹರಣೆ ಬೇಕೇ? ಇಡೀ ಪ್ರಪಂಚವೇ ಒಂದು ಕುಟುಂಬವಾಗಿ ಕೈ ಜೋಡಿಸಿ ಮುನ್ನಡೆದರೆ ನಮ್ಮ ದೇಶ ಮತ್ತೆ ಚಿನ್ನದ ಹಕ್ಕಿಯಾಗಬಹುದು. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ದಾಸ್ಯವು ಇಂದು ನಮಗಿಲ್ಲ, ದುರುಳಲ್ಲಿ ಉಳಿವಿಲ್ಲ. ದಾಸ್ಯವು ಇಂದು ನಮಗಿಲ್ಲ, ದುರುಳಲ್ಲಿ ಉಳಿವಿಲ್ಲ. ಗಡಿಗಳ ಕಾವಲ ಕಾಯುವೆವು, ಗಡಿಗಳ ಕಾವಲ ಕಾಯುವೆವು, ಬೈರಿಗಳನ್ನು ತಡೆಯುವೆವು. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಮರಳಿ ಬಂದಿದೆ, ಮರಳಿ ಬಂದಿದೆ, ಅಲ್ಲ, ನಾವೀಗ ಮತ್ತೆ ಚಿನ್ನದ ಹಕ್ಕಿ ಆಗ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು? ನಮ್ಮಲ್ಲಿ ವಿದ್ಯಾವಂತಿದ್ದಾರೆ. ಎಲ್ಲರಿಗೂ ವಿದ್ಯಾದಾನ ಮಾಡಿ ಸಾಕ್ಷರರನ್ನಾಗಿಸಿ, ಅಕ್ಷರದ ಶಕ್ತಿ ಮತ್ತೆ ಪ್ರಾಮುಖ್ಯತೆ ತಿಳಿಸಿ. ಅಷ್ಟೇ ಅಲ್ಲ, ವಿದ್ಯಾವಂತ ಮಹಿಳೆಯರು ಮಹಿಳಾ ಸಬಲೀಕರಣದ ಬಗ್ಗೆ ಜಾಗೃತಿ ಮೂಡಿಸಿ. ಜಾಗೃತಿ ಮೂಡಿಸಬೇಕು. ಅಷ್ಟೇ ಅಲ್ಲ, ಅವರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಿ, ಹಾಗೆ ಮಹಿಳಾ ಕಲ್ಯಾಣಕ್ಕೆ ಕೈ ಜೋಡಿಸಿ. ಕೈ ಜೋಡಿಸ್ಬೇಕು. ಆ ಹಾಗಾದಾಗ ಹೆಂಗಸರ ವಿರುದ್ಧ ಅಪರಾಧಗಳು ತಗ್ಗುತ್ತವೆ. ನಮ್ ಸೇರ್ಕ ಇಲ್ವಾ? ದಿನ ಕುಡ್ಕೊಂಡ್ಬಂದು ನಮ್ಮ ಹೆಂಡತಿಗೆ ಹೊಸಿ ಕಡ ಕೊಡಿ ನಾನು. ಅಯ್ಯೋ, ಅದೇನ್ ಕೇಳ್ತೀಯ? ನನ್ನ ನಾದ್ನಿ ಅವಳಲ್ಲ, ಅವಳಿಗಂತೂ ವರದಕ್ಷಿಣೆ ಕಿರುಕುಳ ಕೊಡ್ತಾರಪ್ಪ. ಯಪ್ಪ, ಹೌದು, ಹೆಣ್ಣಿಗೆ ಶಕ್ತಿ ಬಂದ್ರೆ ಕುಟುಂಬಕ್ಕೆ ಶಕ್ತಿ ಬರ್ತದೆ. ಮಹಿಳಾ ಸಮರ್ಥಿತೋ ಪರಿವಾರ ಸಶಕ್ತ. ಮಹಿಳಾ ಸಮರ್ಥಿತೋ ಪರಿವಾರ ಸಶಕ್ತ. ಹಂಗಾದ್ರೆ ರಂಗಭೂಮಿ ಮೂಲಕ ಎಲ್ರಿಗೂ ಅಕ್ಷರ ಕಲ್ಸಿದ್ರೆ ಎಲ್ರು ಅಕ್ಷರಸ್ಥರಾಗ್ಬಿಡ್ತಾರೆ. ಅದರ ಮೂಲಕ ಮಾದಕ ದುರ್ವ್ಯಸನ, ಆರ್ಥಿಕ
ಭದ್ರತೆ, ಸಾಮಾಜಿಕ ಸುಧಾರಣೆ, ಉತ್ತಮ ಆರೋಗ್ಯ, ಇವುಗಳ ಬಗ್ಗೆ ಅರಿವು ಮೂಡಿಸಬೇಕು. ಅದರ ಜೊತೆಗೆ ಮತ್ತೊಮ್ಮೆ ಬಲಿಷ್ಠ ಭಾರತ ಕಟ್ಟೋಣ. ಬಲಿಷ್ಠ ಭಾರತ ಕಟ್ಟೋಣ, ಬಲಿಷ್ಠ ಭಾರತ ಕಟ್ಟೋಣ. ಹಾ, ವಿಜ್ಞಾನದ ಜ್ಞಾನವನ್ನು ಹೆಚ್ಚಿಸುವ ಮೂಲಕ, ಹಾಗೆ ಬೇರೆ ದೇಶಗಳ ಮೇಲೆ ಅವಲಂಬಿಸದೆ ಸ್ವಾವಲಂಬಿಗಳಾಗುವ ಮೂಲಕ. ಜ್ಞಾನ ಸುಜ್ಞಾನವಾಗಬೇಕು. ನಾಟ್ಯಶಾಸ್ತ್ರ ಹುಟ್ಟಿದ್ದು ಇದೇ ಕಾರಣಕ್ಕಾಗಿ. ನಮ್ಮೊಂದಿಗೆ ಈ ಸುಜ್ಞಾನವನ್ನು ಕೊಂಡೊಯ್ಯೋಣ. ನಮ್ಮ ಪರಂಪರೆ, ನಮ್ಮ ಅಮೂಲ್ಯವಾದ ಕೆಲಸ ಕಾರ್ಯಗಳು, ನಮ್ಮ ಮರೆತು ಹೋದ ವಿಷಯಗಳು, ವೇದ, ಪುರಾಣ, ಮಹಾಕಾವ್ಯಗಳು ಇವೆಲ್ಲವುಗಳನ್ನ ಅರಿಯದವರಿಗೆ ಮತ್ತು ನಮ್ಮ ನಂತರದ ಕಿರಿಯರಿಗೆ ತಿಳಿಸಿಕೊಡಬೇಕಿದೆ. ನಮ್ಮ ಪೂರ್ವಜರ ಕಾರ್ಯಗಳನ್ನು ಮತ್ತೆ ಹುಡುಕಬೇಕಿದೆ. ಅದನ್ನು ಮರು ಓದಿಗೆ ಒಳಪಡಿಸಿ ಅರ್ಥೈಸಬೇಕಿದೆ. ಅದರ ಸತ್ಕಾರ್ಯ, ಸುಮಧುರ ಭಾಷೆ ಎಲ್ಲವನ್ನೂ ಅದನ್ನ ಎಂದಿಗೂ ಮರೆಯಬಾರದು. ಹಾಗಾದಾಗ ಜಗತ್ತಿಗೆ ಪ್ರಗತಿಯಾಗುತ್ತದೆ, ನಾವು ಸ್ವಾವಲಂಬಿಗಳಾಗುತ್ತೇವೆ. ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಬೇಕೆಂದರೆ ನಾವೆಲ್ಲರೂ ಒಗ್ಗೂಡಬೇಕು. ಹಾಗೆ ಎಲ್ಲರೂ ಒಬ್ಬರು ಮತ್ತೊಬ್ಬರನ್ನ ಪ್ರೋತ್ಸಾಹಿಸಬೇಕು. ಸರ್ವರ ಬೆಂಬಲ ದೇಶದ ಬಲ, ಸರ್ವರ ಪ್ರಯತ್ನ ಸರ್ವರ ಅಭಿವೃದ್ಧಿ. ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ್. ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಹಾಗಾದರೆ ಅಣ್ಣ, ನಾವೆಲ್ಲರೂ ಸೇರಿ ನಿಮ್ ಜೊತೆಗೆ ಕೈ ಜೋಡಿಸ್ತೀವಿ. ಹಾಗಾದ್ರೆ ಹೆಣ್ಣು ಭ್ರೂಣ ಹತ್ಯೆಯನ್ನ ನಿಲ್ಲಿಸಬೇಕು. ಹಾಗೆ ಅದರ ಜೊತೆ ಹೆಣ್ಣನ್ನ ರಕ್ಷಿಸಿ ಹೆಣ್ಣನ್ನ ಪೋಷಿಸಬೇಕು. ಹೌದೌದು, ದಿಟನೆಯ ಹೆಣ್ಣು ಸೃಷ್ಟಿಯ ಕಣ್ಣಿದ್ದಂಗೆ. ಅದ್ರ ಬಗ್ಗೆ ನಾವು ನಾಟಕದ ಮೂಲಕ ಅರಿವು ಪಡಿಸಬಹುದು. ವರದಕ್ಷಿಣೆ, ಸ್ತ್ರೀ ಶೋಷಣೆ, ಅತ್ಯಾಚಾರ, ಬಾಲ್ಯ ವಿವಾಹ, ನೀವು ಸಮಾಜದಲ್ಲಿರುವಂತಹ ಕೆಟ್ಟದ್ದನ್ನ ತಡೆಯಿರಿ. ಹಾಗೆ ಒಳ್ಳೆಯದನ್ನ ಪ್ರೋತ್ಸಾಹ ಮಾಡಿ. ಈ ಕಾರ್ಯಕ್ಕೆ ನಿಮ್ಮ ಸ್ನೇಹಿತರನ್ನೆಲ್ಲ ಕರೆತನ್ನಿ. ಹಾಡಿನ ಮೂಲಕ, ನಾಟಕದ ಮೂಲಕ, ಕಥೆಯ ಮೂಲಕ, ಸಂಗೀತದ ಮೂಲಕ, ಸಾಹಿತ್ಯದ ಮೂಲಕ ಎಲ್ಲರಿಗೂ ಇದರ ಅರಿವು ಮೂಡಿಸೋಣ. ಅಣ್ಣ ಸರಿ, ಮನೋರಂಜನೆ ಜೊತೆಗೆ ಜ್ಞಾನನೂ ಸಿಗ್ತದೆ. ಸಮಾಜ, ದೇಶ ಬಲಿಷ್ಠವಾಗುತ್ತದೆ. ಹಾಗೆ ಅದರ ಜೊತೆಗೆ ನಾವು ಮತ್ತೆ ಚಿನ್ನದ ಹಕ್ಕಿಗಳಾಗುತ್ತೇವೆ. ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ. ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ. ಎಲ್ಲರಿಗೊಂದೇ ಭೂತಲ ಬಂದೆ, ಎಲ್ಲರಿಗೊಂದೇ ಭೂತಲ ಬಂದೆ, ಎಲ್ಲರಿಗೂ ಭಗವಂತನೇ ತಂದೆ, ಎಲ್ಲರಿಗೂ ಭಗವಂತನೇ ತಂದೆ. ಇದುವೇ ನಮ್ಮ ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ. ನಾಟಕ ಬಹಳ ಪ್ರಭಾವಶಾಲಿ ಮಾಧ್ಯಮ. ಇದರಿಂದ ನಾವು ಸಮಾಜಕ್ಕೆ ರಂಜನೆಯನ್ನು ಕೊಡಬಹುದು, ಜ್ಞಾನವನ್ನು ಕೊಡಬಹುದು. ಆ ಜ್ಞಾನ ಅರಿವಿನ ದೀಪ ಇಡೀ ಜಗತ್ತನ್ನೇ ಬೆಳಗುತ್ತದೆ. ಆಗ ಜಗತ್ತು ಪ್ರಗತಿ ಪಥದಲ್ಲಿ ಸಾಗುತ್ತದೆ. ಜಗತ್ತನ್ನು ಕುಟುಂಬವಾಗಿಸುವ ಅಗ್ರ ಪಂಕ್ತಿಯಲ್ಲಿ ನಾವಿರುತ್ತೇವೆ. ವಿಕಸಿತ ಭಾರತದ ವಸುದೈವ ಕುಟುಂಬಕಂ ನಮ್ಮದಾಗುತ್ತದೆ. ಆಗಸ್ಟ್ 15, 1947. ಆಗಸ್ಟ್ 15, 2047. ಭೋಲೋ ಭಾರತ್ ಮಾತಾ ಕಿ ಜೈ! ಭೋಲೋ ಭಾರತ್ ಮಾತಾ ಕಿ ಜೈ! ಭೋಲೋ ಭಾರತ್ ಮಾತಾ ಕಿ ಜೈ! ಆಗ ಭಾರತವು 100 ವರ್ಷದ ಸ್ವತಂತ್ರ ಸಂಭ್ರಮವನ್ನು ಆಚರಿಸುತ್ತದೆ. ಆಗ ಭಾರತದ ಸಂಪ್ರದಾಯವನ್ನು ಇಡೀ ಜಗತ್ತು ತಿರುಗಿ ನೋಡುತ್ತದೆ. ಆ ವೇಳೆಗೆ ಭಾರತವು ಸಂಪೂರ್ಣವಾಗಿ ಸಾಕ್ಷರವಾಗಿರಬೇಕು. ಸಂಪೂರ್ಣವಾಗಿ ಸಾಕ್ಷರವಾಗಿರಬೇಕು. ಎಲ್ಲರಿಗೂ ಸಮಾನ ಶಿಕ್ಷಣ ದೊರೆಯಬೇಕು. ಎಲ್ಲರಿಗೂ ಸಮಾನ ಶಿಕ್ಷಣ ದೊರೆಯಬೇಕು. ಅಂತರ್ಗತ ಬೆಳವಣಿಗೆ ಉತ್ತೇಜಿಸಿ ಭಾರತೀಯರ ಸಬಲೀಕರಣವಾಗಬೇಕು. ಭಾರತೀಯರ ಸಬಲೀಕರಣವಾಗಬೇಕು. 21ನೇ ಶತಮಾನದ ಸವಾಲುಗಳಿಗೆ ನಾವು ಸದಾ ಸಿದ್ಧರಿರಬೇಕು. ಸದಾ ಸಿದ್ಧರಿರಬೇಕು. ಅಗತ್ಯ ವಸ್ತುಗಳು ಇಲ್ಲಿಯೂ ತಯಾರಾಗಬೇಕು. ಮೇಕ್ ಇನ್ ಇಂಡಿಯಾ. ಆ ಮೂಲಕ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು.
ನಾವು ರಾಷ್ಟ್ರೀಯ ನಾಟಕ ಶಾಲೆ ಆಯೋಜಿಸಿರುವ ಭಾರತ ರಂಗ ಮಹೋತ್ಸವದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಸೌಹಾರ್ದತೆ, ನಮ್ಮ ಸಹೃದಯತೆ, ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ ನಾವೆಲ್ಲರೂ ಅರಿತುಕೊಳ್ಳೋಣ. ಪ್ರಪಂಚದಾದ್ಯಂತ ಸಾರೋಣ. ಭಾರತವು ಪಂಚಪ್ರಾಣದ ಜೊತೆಗೆ ವಿಕಸಿತ ಭಾರತವು ಪ್ರಗತಿಯೊಂದಿಗೆ. ಇಡೀ ಜಗತ್ತು ಭಾರತದ ಕಡೆಗೆ, ಭಾರತವು ವಿಶ್ವನಾಯಕನಾಗುವ ಕಡೆಗೆ. ವಿಶ್ವನಾಯಕನಾಗಲು ಇದೇ ಸರಿಯಾದ ಸಮಯ. ಯಹಿ ಸಮಯ ಹೈ, ಸಹಿ ಸಮಯ ಹೈ. ಬನ್ನಿ ಪ್ರತಿಜ್ಞೆ ಮಾಡೋಣ. ನಾವು ನಾಗಾಭರಣ ಟ್ರಸ್ಟ್ನ ಬಾಪಾ ರಂಗ ತಂಡದ ಕಲಾವಿದರು ಪ್ರತಿಜ್ಞೆಗೈಯುತ್ತೇವೆ. ವಿಕಸಿತ ಭಾರತವೇ ನಮ್ಮ ಗುರಿ. ವಿಕಸಿತ ಭಾರತವೇ ನಮ್ಮ ಗುರಿ. ವಸುದೈವ ಕುಟುಂಬಕಂ. ಗುಲಾಮಗಿರಿಯ ಪ್ರತಿಯೊಂದು ಅಂಶದಿಂದ ನಾವು ಮುಕ್ತರಾಗೋಣ. ಗುಲಾಮಗಿರಿಯ ಪ್ರತಿಯೊಂದು ಅಂಶದಿಂದ ನಾವು ಮುಕ್ತರಾಗೋಣ. ವಸುದೈವ ಕುಟುಂಬಕಂ. ನಮ್ಮ ಪರಂಪರೆಯ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ನಮ್ಮ ಪರಂಪರೆಯ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ವಸುದೈವ ಕುಟುಂಬಕಂ. ಏಕತೆ ಮತ್ತು ಒಗ್ಗಟ್ಟು ನಮ್ಮ ಮಂತ್ರ. ಏಕತೆ ಮತ್ತು ಒಗ್ಗಟ್ಟು ನಮ್ಮ ಮಂತ್ರ. ವಸುದೈವ ಕುಟುಂಬಕಂ. ನಾಗರಿಕ ಭಾರತೀಯರೆಲ್ಲರೂ ಕರ್ತವ್ಯ ಪ್ರಜ್ಞೆ ಮೆರೆಯೋಣ. ನಾಗರಿಕ ಭಾರತೀಯರೆಲ್ಲರೂ ಕರ್ತವ್ಯ ಪ್ರಜ್ಞೆ ಮೆರೆಯೋಣ. ವಸುದೈವ ಕುಟುಂಬಕಂ. ಒಂದೇ ಭಾರತ, ವಿಕಸಿತ ಭಾರತ. ಒಂದೇ ಭಾರತ, ವಿಕಸಿತ ಭಾರತ. ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಮರಳಿ ಬಂದಿದೆ ಚಿನ್ನದ ಹಕ್ಕಿ, ಮರಳಿ ಬಂದಿದೆ ಚಿನ್ನದ ಹಕ್ಕಿ. ಋಷಿ ಮುನಿಗಳ ಅಂದಿನ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು. ಮರಳಿ ಬಂದಿದೆ ಚಿನ್ನದ ಹಕ್ಕಿ, ಮರಳಿ ಬಂದಿದೆ ಚಿನ್ನದ ಹಕ್ಕಿ. ದಾಸ್ಯವು ಇನ್ನು ನಮಗಿಲ್ಲ, ದುರುಳರಿಗಿಲ್ಲಿ ಉಳಿದಿಲ್ಲ. ದಾಸ್ಯವು ಇನ್ನು ನಮಗಿಲ್ಲ, ದುರುಳರಿಗಿಲ್ಲಿ ಉಳಿದಿಲ್ಲ. ಗಡಿಗಳ ಕಾವಲ ಕಾಯುವೆವು, ಗಡಿಗಳ ಕಾವಲ ಕಾಯುವೆವು, ಗಡಿಗೆ ತಡೆದು ನಿಲ್ಲಿಸುವೆವು. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ದುಃಖದ ಸಮಯ ಮುಗಿದಿದೆ, ಉಳಿದ ಸಂಬಂಧ ಸೇರುತ್ತಿದೆ. ದುಃಖದ ಸಮಯ ಮುಗಿದಿದೆ, ಉಳಿದ ಸಂಬಂಧ ಸೇರುತ್ತಿದೆ. ಎಲ್ಲರಿಗೊಂದೇ ಭೂತಲ ಒಂದೇ, ಎಲ್ಲರಿಗೊಂದೇ ಭೂತಲ ಒಂದೇ, ಎಲ್ಲರಿಗೂ ಭಗವಂತನೇ ತಂದೆ, ಎಲ್ಲರಿಗೂ ಭಗವಂತನೇ ತಂದೆ. ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ, ಚಿನ್ನದ ಹಕ್ಕಿ ಮರಳಿ ಬಂದಿದೆ. ಜಗವು ಹುಡುಕುತ್ತಿದೆ ವೇದ ಪುರಾಣವ ತನ್ನಡಿ ಸೆಳೆದಿದೆ. ದೇಶ ದೇಶಗಳ ಜನಮನ ಸೆಳೆಬಾರದು ವಿಜ್ಞಾನ. ಭರತ ಮುನಿಯ ಸೂತ್ರದ ಜ್ಞಾನ, ಭರತ ಮುನಿಯ ಸೂತ್ರದ ಜ್ಞಾನ. ವಾಚಿಕಂ ಆಹಾರ್ಯಂ ಸಾತ್ವಿಕಂ, ವಾಚಿಕಂ ಆಹಾರ್ಯಂ ಸಾತ್ವಿಕಂ ಇದರ ಸಾಧನೆ. ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ, ವಸುದೈವ